ನಾಯಕತ್ವಕ್ಕಾಗಿ ಕ್ಯಾಪ್ಟನ್ ಅದೇ ರೀತಿಯಾಗಿ ವೈಸ್ ಕ್ಯಾಪ್ಟನ್ ನಡುವೆ ಪೈಪೋಟಿ ಜೋರಾಗಿದೆ. ಗುಲ್ಲೆ ಬಿಸ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿಗೆ ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತದ್ದು ಇದೀಗ ರಾಷ್ಟ್ರ ರಾಜಧಾನಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಗುಟುರನ್ನ ಹಾಕಿದ್ದಾರೆ. ಈಗಾಗಲೇ ಇಬ್ಬರು ಕೂಡ ದೆಹಲಿ ಪ್ರವಾಸವನ್ನ ಮಾಡಿದ್ರು. ಈ ವೇಳೆ ಹೈಕಮಾಂಡ್ ಅನ್ನ ಮೀಟ್ ಆಗಿದ್ರು. ಅದಾದ ನಂತರ ಇದೀಗ ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತದ್ದು ಸೆಪ್ಟೆಂಬರ್ ಕ್ರಾಂತಿಗೆ. ಈಗಾಗಲೇ ನಾಯಕತ್ವಕ್ಕಾಗಿ ಕ್ಯಾಪ್ಟನ್ ಅದೇ ರೀತಿಯಾಗಿ ವೈಸ್ ಕ್ಯಾಪ್ಟನ್ ನಡುವೆ ಪೈಪೋಟಿ ಜೋರಾಗಿತ್ತು. ಈ ನಡುವೆ ಸೆಪ್ಟೆಂಬರ್ ಕ್ರಾಂತಿಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ನಿನ್ನೆ ದೆಹಲಿ ಪ್ರವಾಸದಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ರಾಷ್ಟ್ರ ರಾಜಧಾನಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಗುಟುರನ್ನ ಹಾಕಿರುವಂತದ್ದು ಟಗರು ಇದೀಗ. ಪೊಲಿಟಿಕಲ್ ಗೇಮ್ಗೆ ಡೆಲ್ಲಿಯಲ್ಲೇ ಸಿಎಂ ಶಂಖನಾದವನ್ನ ಊದಿದ್ದಾರೆ. ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಇಟ್ಟಿರುವಂತದ್ದು ಇದೀಗ. ಗೊಂದಲಗಳು ಸೃಷ್ಟಿಯಾಗಿದ್ವು. ಈ ನಿಟ್ಟಿನಲ್ಲಿ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟದಲ್ಲಿ ಡಿಚ್ಚಿಯನ್ನ ಹೊಡೆದಿದ್ದಾರೆ. ಬದಲಾವಣೆಗೆ ಫುಲ್ ಸ್ಟಾಪ್ ಅನ್ನ ಇಟ್ಟು ಗೊಂದಲಕ್ಕೂ ಕೂಡ ಇತಿಶ್ರೀಯನ್ನ ಆಡಿರುವಂತದ್ದು. ಸೆಪ್ಟೆಂಬರ್ ಕ್ರಾಂತಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸನ ಹಮ್ಮಿಕೊಂಡಿದ್ರು. ಮೊನ್ನೆ ಎಲ್ಲ ನಿನ್ನೆ ವಾಸ್ತವ್ಯವನ್ನ ಕೂಡ ಹೂಡಿದ್ರು. ಅದಾದ ನಂತರ ತಡರಾತ್ರಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿದ್ರು. ಈ ಹಿಂದೆ ಅವರಿಬ್ರು ಕೂಡ ದೆಹಲಿ ವಾಸ್ತವ್ಯವನ್ನ ಹೂಡಿದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ತಮ್ಮ ವಾದಗಳನ್ನ ಮಾಡಿದ್ರು. ಡಿಸಿಎಂ ಅದೇ ರೀತಿಯಾಗಿ ಸಿಎಂ ಇಬ್ರು ಕೂಡ ತಮ್ಮ ಕುರ್ಚಿಗೆ ಅಥವಾ ಸಿಎಂ ಸ್ಥಾನಕ್ಕೆ ಯಾವೆಲ್ಲ ರೀತಿಯಾದಂತಹ ಮಾತನ್ನ ಆಡಬೇಕು, ಆ ಒಂದು ಸಿಎಂ ಕುರ್ಚಿಯನ್ನ ಗಿಟ್ಟಿಸಿಕೊಳ್ಳೋದಕ್ಕೋಸ್ಕರ ಆ ಎಲ್ಲಾ ಮಾತುಗಳನ್ನ ಎಲ್ಲಾ ವಾದಗಳನ್ನ ಕೂಡ ಆಡಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತದ್ದು. ನಾಯಕತ್ವಕ್ಕಾಗಿ ಇಬ್ಬರು ಕೂಡ ಪೈಪೋಟಿಯನ್ನ ನಡೆಸ್ತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಇಬ್ರು ಕೂಡ ಪೈಪೋಟಿಯನ್ನ ನಡೆಸ್ತಾ ಇದ್ರು. ಈ ನಿಟ್ಟಿನಲ್ಲಿ ನಿನ್ನೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು 5 ವರ್ಷಗಳ ಕಾಲ ಅವರೇ ಸಿಎಂ ಆಗಿರ್ತಾರೆ ಅನ್ನುವ ನಿಟ್ಟಿನಲ್ಲಿ ಎಲ್ಲಾ ಗೊಂದಲಗಳಿಗೂ ಕೂಡ ಇತಿಶ್ರೀಯನ್ನ ಆಡಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವ ಕನಸನ್ನ ಕಂಡಿದ್ರು. ಅದಾದ ನಂತರ 2.5 ವರ್ಷ ಏನು ರಾಜ್ಯ ಸರ್ಕಾರ ಇದೀಗ ಪೂರೈಸಿದೆ. ಇದಾದ ನಂತರ ಎಲ್ಲವೂ ಕೂಡ ಅಲೋಲ ಕಲ್ಲೋಲವನ್ನ ಎದುರಿಸಿತ್ತು. ಪ್ರತಿಯೊಬ್ಬ ಶಾಸಕರು ಸಚಿವರು ಕೂಡ ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ತಮ್ಮ ನಾಯಕರ ಪರವಾಗಿ ಮಾತನಾಡ್ತಾ ಇದ್ರು. ಸಿಎಂ ಬಣದಿಂದ ಅವರು ಸಿಎಂ ಆಗ್ಬೇಕು ಅನ್ನುವ ಕೂಗುಗಳು ಕೇಳಿ ಬರ್ತಾ ಇದ್ರೆ, ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಬಣದಿಂದಲೂ ಕೂಡ ಸಿಎಂ ಆಗ್ಬೇಕು ಡಿಸಿಎಂ ಅವರು ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ದೆಹಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಂತಹ ಇಬ್ಬರೂ ಕೂಡ ತಮ್ಮ ವಾದವನ್ನ ಮಂಡಿಸಿದ್ರು ಹೈಕಮಾಂಡ್ ಮುಂದೆ. ಡಿಸಿಎಂ ಅವರು ತಮ್ಮ ಪಕ್ಷಕ್ಕಾಗಿ ಮಾಡಿರುವಂತಹ ಸಾಧನೆಗಳೇನೇನು ಅನ್ನುವ ಒಂದು ವಾದವನ್ನ ಮಂಡಿಸಿದ್ರೆ, ಅದೇ ರೀತಿಯಾಗಿ ಸಿಎಂ ಅವರು 2 ವರ್ಷದಲ್ಲಿ ತಾನೆಲ್ಲ ಏನೆಲ್ಲ ಸಾಧನೆ ಮಾಡಿದ್ದೇನೆ, ಅಭಿವೃದ್ಧಿಗೋಸ್ಕರ ನಾನು ಎಷ್ಟು ಪಣ ತೊಟ್ಟಿದ್ದೇನೆ ಅನ್ನುವ ಒಂದು ವಾದವನ್ನ ಕೂಡ ಮಂಡಿಸಿದ್ರು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೆಲವೊಂದಷ್ಟು ಸೂಚನೆಗಳನ್ನ ಕೊಟ್ಟ ನಂತರ ಇದೀಗ ಸಿಎಂ ಸಿದ್ದರಾಮಯ್ಯ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತದ್ದು. ರಾಷ್ಟ್ರ ಮಟ್ಟದಲ್ಲಿ ಟಗರು ಇದೀಗ ಗುಟುರನ್ನ ಹಾಕಿದ್ದಾರೆ. ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಲೀಡರ್ಶಿಪ್ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಲ್ವಾ? ಹೇಳಿದಾರ ಇಲ್ಲ ಅಲ್ಲಿ ಹೇಳಿದ್ದಾರೆ.
ಮತ್ತು ಸ್ಪೆಕ್ಯುಲೇಷನ್ ಯಾಕೆ? ಸಿ ಅವರು ಜನರಲ್ ಸೆಕ್ರೆಟರಿ